ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ ಸೈಬರ್ ಅಪರಾಧಗಳು ದಿನೇ ದಿನೇ ಭಯಾನಕವಾಗಿ ಹೆಚ್ಚಾಗ್ತಾನೆ ಇದೆ. ಆನ್ಲೈನ್ ವಂಚನೆ, ಡಿಜಿಟಲ್ ಅರೆಸ್ಟ್, ಬ್ಯಾಂಕಿಂಗ್ ಫ್ರಾಡ್ಗಳು ಸಾಮಾನ್ಯ ಜನರ ಜೀವನವನ್ನೇ ಅಲುಗಾಡಿಸ್ತಾ ಇದೆ. ಕಳೆದ 6 ವರ್ಷಗಳಲ್ಲಿ ದೇಶಾದ್ಯಂತ 52,976 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸೈಬರ್ ವಂಚನೆ ಮೂಲಕ ಕಳೆದು ಹೋಗಿದೆ. 2025ರ ಒಂದೇ ವರ್ಷದಲ್ಲಿ ಜನರು ಕಳೆದುಕೊಂಡಂತಹ ಹಣ ಸುಮಾರು 19,813 ಕೋಟಿ ರೂಪಾಯಿ. ಇದೇ ವರ್ಷದಲ್ಲಿ 21 ಲಕ್ಷಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿದೆ. 2024ರಲ್ಲಿ 22,849 ಕೋಟಿ ರೂಪಾಯಿ ನಷ್ಟವಾಗಿದೆ. 2023ರಲ್ಲಿ 7,463 ಕೋಟಿ, 2022ರಲ್ಲಿ 2,290 ಕೋಟಿ, 2021ರಲ್ಲಿ 551 ಕೋಟಿ, 2020ರಲ್ಲಿ 8.5 ಕೋಟಿ ರೂಪಾಯಿ ಸೈಬರ್ ಅಪರಾಧಿಗಳ ಕೈಗೆ ಹೋಗಿದೆ. ರಾಜ್ಯವಾರು ನೋಡಿದರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೈಬರ್ ವಂಚನೆ ನಡೆದಿದೆ. ಅಲ್ಲಿ 3,203 ಕೋಟಿ ರೂಪಾಯಿ ನಷ್ಟವಾಗಿದೆ. ಇನ್ನು ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಇಲ್ಲಿ 2,413 ಕೋಟಿ ರೂಪಾಯಿ ವಂಚನೆಯಾಗಿದೆ. 21 ಲಕ್ಷಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ. ತಮಿಳುನಾಡು, ಉತ್ತರ ಪ್ರದೇಶ, ತೆಲಂಗಾಣಗಳು ಕೂಡ ಸೈಬರ್ ವಂಚನೆಗೆ ಹೆಚ್ಚು ತುತ್ತಾಗಿರುವ ರಾಜ್ಯಗಳಾಗಿದೆ. ಇನ್ನು ಜನರು ಹೆಚ್ಚಾಗಿ ಹಣ ಕಳೆದುಕೊಳ್ತಾ ಇರುವುದು ಹೂಡಿಕೆ ಯೋಜನೆಗಳ ಹೆಸರಲ್ಲಿ. ಒಟ್ಟು ವಂಚನೆಗಳಲ್ಲಿ 77% ಹೂಡಿಕೆ ಫ್ರಾಡ್ಗಳೇ ಇವೆ. ಇನ್ನು ಡಿಜಿಟಲ್ ಅರೆಸ್ಟ್, ಕ್ರೆಡಿಟ್ ಕಾರ್ಡ್ ವಂಚನೆ, ಇ-ಕಾಮರ್ಸ್ ವಂಚನೆಗಳು ಜನರನ್ನ ಕಾಡ್ತಾ ಇವೆ. ಇದು ಕೇವಲ ಭಾರತದ ಸಮಸ್ಯೆಯಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಸೈಬರ್ ವಂಚನೆ ದೊಡ್ಡ ಭೀತಿಯಾಗಿದೆ. 2025ರಲ್ಲಿ ಜಾಗತಿಕ ಮಟ್ಟದಲ್ಲಿ 21 ಕೋಟಿ ಸೈಬರ್ ವಂಚನೆ ದೂರುಗಳು ದಾಖಲಾಗಿವೆ. ಇದರಲ್ಲೂ ಬಹುತೇಕ ಪ್ರಕರಣಗಳು ಆಗ್ನೇಯ ಏಷ್ಯಾ ದೇಶಗಳಿಗೆ ಸಂಬಂಧಿಸಿದ್ದು. ಸೈಬರ್ ಅಪರಾಧಿಗಳ ಬಲೆಗೆ ಬೀಳದಂತೆ ನಾವು ಎಚ್ಚರಿಕೆಯನ್ನು ವಹಿಸಲೇಬೇಕಿದೆ. ಅಪರಿಚಿತ ಲಿಂಕ್ಗಳು, ಕರೆಗಳು, ಸುಲಭ ಲಾಭದ ಆಮಿಷಗಳಿಂದ ದೂರವಿರೋದು ನಿಜಕ್ಕೂ ಸುರಕ್ಷಿತ. ಒಂದು ಕ್ಷಣದ ಅಜಾಗರೂಕತೆ ಜೀವನ ಪೂರ್ತಿ ನಷ್ಟಕ್ಕೆ ಕಾರಣವಾಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಒತ್ತೋದನ್ನು ಮರೆಯದಿರಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ. ಇದು ಜನಮನ ಧ್ವನಿ. ನಮಸ್ಕಾರ.